ಶ್ರೀಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಕಳಂಕ ತರುವಂಥ ಯಾವ ಘಟನೆಯೂ ನಡೆದಿಲ್ಲ, ಹೌದಲ್ವ? ಯಾಕೆಂದರೆ ಹಿಂದೆ ನಡೆದ ಕುಂಕುಮದ ಘಟನೆ ಇನ್ನೂ ಮನಸ್ಸಿನಿಂದ ಮಾಸಿಲ್ಲ. ಇಲ್ಲ ಇಲ್ಲ, ಅಂಥದ್ದೇನೂ ನಡೆದಿಲ್ಲ. ಏನೈತೆ? ನೋಡು ಕಣೆ, ನೋಡು. ಅವಳ ಚಿತ್ರ ಇಲ್ಲಿದೆ ಅಂದ್ರೆ ಏನೋ ಸಂಸ್ಕಾರ ಇದೆ ಅಂತ ಆಯ್ತು. ಬಾರೋ ಹೋಗೋಣ. ಬಂಗಾರಿ, ಎದ್ದೇಳೋ. ಇಂಥ ಹೊತ್ತಿನಲ್ಲೂ ನಿದ್ದೆ ಮಾಡ್ತೀಯಲ್ಲೋ ಬಂಗಾರಿ. ಬಂಗಾರಿ,
ಯಜಮಾನ್ರೆ, ಎಲ್ಲ ಕಡೆ ಹುಡುಕಿದ್ವಿ, ಆದರೆ ಏನೂ ಸುದ್ದಿ ಇಲ್ಲ. ಆಮೇಲೆ ಇನ್ನೊಂದು ವಿಷಯ, ಬೆಳಿಗ್ಗೆಯಿಂದ ಬಂಗಾರಿನೂ ಕಾಣಿಸ್ತಾ ಇಲ್ವಂತೆ. ಅವನನ್ನು ಹುಡುಕೊಂಡು ಅವರಮ್ಮ ದೇವಸ್ಥಾನದ ಹತ್ರ ಬಂದಿದ್ರು. ನನ್ನ ಪಾಡಿಗೆ ನಾನಿರ್ತೀನಿ. ನಿಮ್ಮಂಥವ್ರು ಇಲ್ಲಿ ಬಂದು ಒಕ್ಕರಿಸ್ಕೊಂಡು ನನ್ನ ಶಾಂತಿಗೆ ಭಂಗ ತರ್ತಿಯಲ್ಲೇ ಹುಡುಗಿ. ರೋಗ, ರುಜಿನ, ಬೇನೆ, ಕೆಟ್ಟದ್ದು ಎಲ್ಲವನ್ನು ತಡಿಬೇಕು ಅಂತ ಜನ ನನ್ನನ್ನು ಪೂಜೆ ಮಾಡೋದಕ್ಕೆ ಇಲ್ಲಿಗೆ ಬರ್ತಾರೆ, ಬಲಿ ಕೊಡ್ತಾರೆ. ಅಮ್ಮ, ತಾಯೇ, ನಮ್ಮೂರಿನ ಗ್ರಾಮ ದೇವತೆ, ಶಕ್ತಿ ದೇವತೆ ಕಾಪಾಡಮ್ಮ ಅಂತ ಜಯಘೋಷ ಮಾಡಿ ಬೇಡ್ಕೋತಾರೆ. ಅಂಥವರಿಗೆ ಪ್ರಸನ್ನಳಾಗಿ ಇಡೀ ಊರನ್ನೇ ಕಾಯ್ತೀನಿ. ನನ್ನ ಭಕ್ತರಲ್ಲದವರಿಗೆ ಇಲ್ಲಿ ಪ್ರವೇಶ ಇಲ್ಲ. ಹಾಗೆ ಬಂದವರು ಇಲ್ಲಿಂದ ಜೀವ ಸಹಿತ ಹೋಗೋದಕ್ಕೆ ನಾನು ಬಿಡೋದು ಇಲ್ಲ. ನನ್ನಲ್ಲಿ ನಂಬಿಕೆ ಇದ್ದವರಿಗಷ್ಟೇ ಇಲ್ಲಿ ಪ್ರವೇಶ. ಅಂಥದ್ರಲ್ಲೂ ನೀನು ಆ ಮಹಾತಾಯಿ ಮಹಾದೇವಿಯನ್ನೇ ಬೈಕೊಂಡು ಓಡಾಡ್ತೀಯ. ಆ ತಾಯಿ ಇರೋದೇ ಸುಳ್ಳು ಅಂತೀಯ. ಈಗಲೂ ಸ್ವಲ್ಪ ಹೊತ್ತಿಗೆ ಮುಂಚೆ ನೀನು ನನ್ನನ್ನು ಬೈತಿದ್ದೆ. ಇಲ್ಲೇ ನಿನ್ನನ್ನು ಬಲಿ ತಗೋಬೇಕು, ಅಷ್ಟು ಸಿಟ್ಟು ಬಂದಿತ್ತು. ಆದರೆ ಏನು ಮಾಡಲಿ, ನೀನು ಅಮ್ಮನವ್ರನ್ನ ಬೈತಾನೆ ಅವಳಿಗೆ ಪ್ರಿಯವಾಗ್ಬಿಟ್ಟಿದ್ಯಾ. ಅವಳ ಅಪ್ಪಣೆ ಆಗಿದೆ ನಿನ್ನನ್ನು ನಾನೇನೂ ಮಾಡಬಾರ್ದು ಅಂತ. ಹೇ ಮಂಕೆ, ನಿನಗೊಂದು ಸತ್ಯ ಹೇಳ್ತೀನಿ, ತಿಳ್ಕೊ. ನೀನು ಅಮ್ಮನವರ ವಿಶೇಷ ಸಂಕಲ್ಪದಿಂದ ಹುಟ್ಟಿದೀಯ. ನಿನ್ನಿಂದ ಶ್ರೀಚಕ್ರ ರಕ್ಷಣೆ ಆಗಬೇಕಾಗಿದೆ. ಆದರೆ ನಿನ್ನ ಜನ್ಮ ಸಂಕಲ್ಪವನ್ನೇ ಮರೆತು ಆ ಮಹಾತಾಯಿಯ ವಿರೋಧಿಯಾಗಿ ದೈವ ನಿಂದನೆ ಮಾಡ್ತಾ ಕಾಲಹರಣ ಮಾಡ್ತಿದ್ಯಲ್ಲೇ ಹುಡುಗಿ. ಇನ್ ಮುಂದಾದ್ರೂ ಎಚ್ಚೆತ್ಕೊಳ್ಳೆಯವ್ವ. ಈಗ ನೀನು ಇಲ್ಲಿಗೆ ಬಂದು ಸಿಕ್ಕಾಕೊಂಡಿರೋದು ಕೂಡ ಆ ಮಹಾತಾಯಿಯ ಆಟನೇ. ಈ ಆಟದಿಂದ ನಿನಗೆ ಕೆಟ್ಟ ಹೆಸರು ಬರುತ್ತೆ ನಿಜ. ಈ ಮದುವೆ ನಿಂತೋಗ್ಬೇಕು ಅನ್ನೋದೇ ಅಮ್ಮನವರ ಸಂಕಲ್ಪ ಕಣೆ ತ್ರಿಪುರ ಸುಂದರಿ. ನೀನು ಅಮ್ಮನವ್ರ ವಿರುದ್ಧ ಎಷ್ಟೇ ಯುದ್ಧ ಮಾಡಿದ್ರೂ ಈ ಮದುವೆ ನಡೆಯೋಲ್ಲ. ಅಮ್ಮನವರ ಸೃಷ್ಟಿಯಾದ ಈ ಪ್ರಪಂಚದಲ್ಲಿ ಅವಳ ಆಟದ ಮುಂದೆ ಏನೂ ನಡೆಯೋಲ್ಲ. ಈಗಲಾದ್ರೂ ಎಚ್ಚೆತ್ಕೊಳ್ಳೆ. ಅಮ್ಮನಿಗೆ ತಲೆಬಾಗದ್ರೆ ಮಕ್ಕಳಿಗೆ ಏಳಿಗೆ. ಮುಂದೆ ನಿನ್ನ ಹಣೆ ಬರಹ, ನಿನ್ನ ಕರ್ಮ. ಎಲ್ಲ ಒಳ್ಳೇದಾಗ್ಲಿ. ಈ ದೇಶ, ಈ ಜನ ಸುಖವಾಗಿರ್ಲಿ.
ಏನು ನಡೀತಿದೆ ಇಲ್ಲಿ ಒಂದು ಅರ್ಥನೇ ಆಗ್ತಾ ಇಲ್ಲ. ಇದೆಲ್ಲ ಅವಳದೇ ಆಟ ಅನ್ಸುತ್ತೆ. ಅದೆಷ್ಟು ಆಡಿಸ್ತಾಳೋ ಆಡಿಸ್ಲಿ. ಸುಂದ್ರಿ ಸಿಕ್ಕಿದ್ಲೇನೋ? ಏನೋ ವಿಷಯ ಗೊತ್ತಾಯ್ತೇನೋ? ನೀವಿಬ್ರೇನು ಇಲ್ಲೇ ಮಲಗ್ಬಿಟ್ಟಿದ್ರಿ? ಅವಳು ಕಾಯ್ಕೊಂಡು ಇಲ್ಲೇ ಇದೀವಿ. ಅವಳ ವಿಷಯ ಏನಾದ್ರೂ ಗೊತ್ತಾಯ್ತಾ? ರಾತ್ರಿ ಎಲ್ಲ ನೀನು ಬರ್ಲಿಲ್ಲ, ಅದ್ ಇನ್ನೂ ಆತಂಕ ಆಯ್ತು. ರಾತ್ರಿ ಎಲ್ಲ ಸುತ್ತಾಡ್ಬಿಟ್ಟು ನಮ್ಮ ಸುಂದ್ರಿನ ಹುಡುಕೊಂಡು ಯಾವ ಸುಳುವು ಸಿಗ್ಲಿಲ್ಲ. ಆದ್ರೆ ಒಂದು ವಿಷಯ ಗೊತ್ತಾಯ್ತು. ಏನದು? ಚಿಕ್ಕಪ್ಪಂಗೆ ಕೆಂಚ ಸಿಕ್ಕಿದಂತೆ. ನಿನ್ನೆ ಮಧ್ಯಾಹ್ನ ದನ ಹೊಡ್ಕೊಂಡು ಹೋಗ್ಬೇಕಾದ್ರೆ ಸುಂದ್ರಿನೂ ಬಂಗಾರಿನೂ ಆ ಎಲ್ಲ ಮಧ್ಯೆ ವೇಸ್ಟ್ ಕಡೆ ಹೋಗ್ತಿದ್ರಂತೆ. ಹಾಗಂತ ಹೇಳಿದ್ರು. ಮತ್ತೆ ಅಲ್ಲಿ ಹೋಗಿ ಹುಡ್ಕೋದಲ್ವಾ ನೀನು? ಅಯ್ಯೋ ದೇವ್ರೆ, ಅಲ್ಲಿ ಭೂತಗಳ ಕಾಟ ಅಂತಾರಲ್ಲೋ, ಇವಳು ಯಾಕೆ ಹೋದ್ಲು ಅಲ್ಲಿ? ಅದು ಆ ಬಂಗಾರಿನ ಕಟ್ಕೊಂಡು. ಅದನ್ನೆಲ್ಲ ಯೋಚಿಸೋ ಹೊತ್ತಲ್ಲ ಆಯ್ತು. ನಡೆಯೋ, ಈಗ ಅಲ್ಲೇ ಹೋಗಿ ಹುಡ್ಕೋಣ. ಚಿಕ್ಕಪ್ಪಂಗೂ ಹೇಳಿದೀನಿ ಕೆಂಚನ್ ಕರ್ಕೊಂಡು ಒಂದಿಷ್ಟು ಜನರು ಕರ್ಕೊಂಡ್ ಬನ್ನಿ ಅಂತ. ಬನ್ನಿ ಹೋಗೋಣ. ನಾನು ಬರ್ಲಾ? ಬೇಡಮ್ಮ, ನೀನ್ ಇಲ್ಲೇ ಇರು. ಅಕಸ್ಮಾತ್ ಅಕ್ಕನ್ ಸುದ್ದಿ ಇಲ್ಲಿಗೆ ಬಂದ್ರೆ ನೀನ್ ಇಲ್ಲೇ ಇರು, ನಾವು ಹೋಗ್ಬಿಡ್ತೀವಿ. ಇಲ್ಲೇ ಇರು, ನಡೆಯೋ ಬೇಗ. ಅವರು ಯಲ್ಲಮ್ಮ ದೇವಿ ಎಸ್ಟೇಟಿಗೆ ಬರೋದು ನೋಡಿದ್ಯಂತೆ. ಆ ಕೆಂಚ ಹೇಳಿದ ಮಾಹಿತಿ ಖಚಿತವಾಯ್ತಾ? ಹೌದು ಶಾಸ್ತ್ರಿಗಳೇ, ಅವನು ದಿನ ದನಗಳು ಹೊಡ್ಕೊಂಡು ಇಲ್ಲಿಗೆ ಬರೋದು. ಬೆಳಗ್ಗೆಯಿಂದ ಸಂಜೆವರೆಗೂ ಇಲ್ಲೇ ಇರ್ತಾನೆ. ಯಾರು ಬಂದ್ರು ಹೋದ್ರು ಅಂತ ಚೆನ್ನಾಗಿ ಮಾಹಿತಿ ಇರುತ್ತೆ. ಹಾಗಾದ್ರೆ ನನ್ನ ಮಗಳು ಇಲ್ಲೇ ಎಲ್ಲೋ ಇರ್ತಾಳೆ. ಶೇಖರಿ, ನೀನ್ ಈ ಕಡೆ ಹುಡ್ಕೋ. ಜಗ್ಗಿ, ವಿದ್ಯಾ, ನೀವ್ ಈ ಕಡೆ ಹುಡುಕಿ. ಸುಂದ್ರಿ ಅಂತ ಕೂಗ್ತಾ ಇರಿ. ಸುಂದ್ರಿ ಸುಂದ್ರಿ, ಸುಂದ್ರಿ ಸುಂದ್ರಿ ಸುಂದ್ರಿ, ಅಕ್ಕ, ಸುಂದ್ರಿ ಸುಂದ್ರಿ, ಸುಂದ್ರಿ ಸುಂದ್ರಿ ಸುಂದ್ರಿ, ಅಕ್ಕ, ಸುಂದ್ರಿ, ಅಕ್ಕ, ಸುಂದ್ರಿ, ಅಕ್ಕ, ಸುಂದ್ರಿ, ಅಕ್ಕ. ಸುಂದ್ರಿ, ಸುಂದ್ರಿ, ಭಯ ಪಡ್ಬೇಡ, ನಾನೇ. ಯಾರೋ ಕೂಗ್ತಿದ್ದಾರೆ ಕಣೆ. ಇನ್ಯಾರೋ ಆ ಮಾಯಾವಿನ ಯಾರೋ ನಮ್ಮನ್ನು ಕೂಗೋ ಥರ ಮರಳು ಮಾಡ್ತಿದ್ದಾಳೆ. ಇನ್ನೇನು ತಂತ್ರ ಮಾಡ್ತಿದ್ದಾಳೋ. ಶೇಖರಿ, ಜಗ್ಗಿ, ನೀನು ಹೋಗಿ ಮಲ್ಕೊಳ್ಳು. ಅದೇನ್ ತಂತ್ರ ಮಾಡ್ತಾಳೆ ನೋಡೇ ಬಿಡೋಣ. ಇಲ್ಲ ಕಣೆ, ನಿಮ್ಮಪ್ಪ, ಜಗ್ಗಿ, ವಿದ್ಯಾ ಎಲ್ಲರೂ ಕೂಗ್ತಿದ್ದಾರೆ. ಬಾ, ನಾವು ಬಾಗ್ಲ ಹತ್ರ ಕೂಗೋಣ, ಏನಾದ್ರೂ ಸಹಾಯ ಮಾಡ್ಬೋದು. ಸುಂದ್ರಿ, ಜಗ್ಗಿ. ಅಪ್ಪ, 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 ಸುಂದ್ರಿ, ಅಪ್ಪ, ಅಪ್ಪ,
ಸುಂದ್ರಿ ಸುಂದ್ರಿ ಇಂಥ ಕಡೆ ಯಾಕೆ ಒಬ್ಬೊಬ್ಬಳೆ ಬರಕ್ ಹೋಗಿದ್ದೆ? ನಮ್ಮನೆ ಮಗಳು ನೀವಿಬ್ರು ನೆನೆಯಿಂದ ಇಲ್ಲೇ ಇದ್ದೇನೆ. ಈಗ ಪೊಲೀಸ್ ಕರ್ಕೊಂಡ್ಬರ್ಬೇಕು. ನನ್ನ ಮಗ ಇವನೇ ಎತ್ತಕೊಂಡ್ ಬಂದಿದ್ದಾನೆ ಇವಳನ್ನ. ಅವಳಿಗೆ ಏನು ಗೊತ್ತಿಲ್ಲ, ಇವಳಿಂದ ಬಂದಿದ್ದಾಳೆ. ಯಜಮಾನ್ರೆ, ನೀವ್ ಈಗಲೇ ಹೂವನ್ನೇ ಪೊಲೀಸು ಗೀಲಿಸು ಅಂತ ಹೋದ್ರೆ ಇಬ್ಬರ ಮನೆ ಮಾನ ಮರ್ಯಾದೆ ಬೀದಿ ಪಾಲಾಗುತ್ತೆ. ನೀನೇ ವಿಚಾರ ಮಾಡು. ಅವತ್ತೇ ನೀನು ಹಣೆ ಕುಂಕುಮ ಇಟ್ಟಾಗ ನಂಗೆ ಅನುಮಾನ ಬಂದಿತ್ತು. ಮಗಳು ಏನ್ ಮಸ್ತಕ್ ಮಾಡಕ್ ಕರ್ಕೊಂಬಂದ ಇವಳನ್ನ? ಮಾಡಿಲ್ಲ. ದಾರಿಯಲ್ಲಿ ಬರುವಾಗ ಒಬ್ಳು ಹೆಂಗ್ ಸಿಕ್ಕಿ ಸುಂದ್ರಿ ಅಪ್ಪ ಎಲ್ಲ ಮದುವೆ ವೇಸ್ಟ್ ಅಲ್ಲಿ ಕಾಯ್ತಿರ್ತಾರೆ, ಅಲ್ಲಿ ಸುಂದ್ರಿ ಕಳ್ಸು ಅಂತ ಅಂದ್ರು ನಾನು ಅವಳಿಗೆ ಒಬ್ಬಳೆ ಕಳ್ಸ್ಬೇಕಾಗಿತ್ತು ಕಣ. ನನಗೆ ಭಯ ಆಯ್ತು ಅಂತಾನೆ ಅದಕ್ಕೆ ಅವನ ಜೊತೆ ಕರ್ಕೊಂಡ್ ಬಂದೆ. ಸಾಕು ಸುಮ್ನಿರಮ್ಮ. ಹೊರಗಡೆಯಿಂದ ಬೀಗ ಹಾಕಿತ್ತಲ್ಲೋ, ಒಳಗೆ ಸೇರ್ಕೊಂಡ್ರಿ ಇಬ್ರು. ಅದೇನ್ ಮಂತ್ರ ಗೊತ್ತಿದೆ ನಿಂಗೆ? ಹೊರಗಡೆಯಿಂದ ಬೀಗ ಹಾಕಿತ್ತು ಒಳಗಡೆ ಹೋಗೋದು. ಒಳಗಡೆ ಹೋದ್ಮೇಲೆ ಹೊರಗಿಂದ ಬಾಗ್ಲ ಹಾಕೊಂಡು ಯಾರೋ ಬೀಗ ಹಾಕೊಂಡಿದ್ದಾರೆ. ಒಳಗ್ ಹೋದ್ಮೇಲೆ ನಮಗೂ ಗೊತ್ತಾಗಿದ್ದು. ಎಷ್ಟ್ ಪ್ರಯತ್ನ ಪಟ್ವಿ ಗೊತ್ತಾ? ನಾವು ಬಡದ್ವಿ, ಕೂಗದ್ವಿ, ಕಿರ್ಚಿದ್ವಿ, ಯಾರು ಸಹಾಯಕ್ಕೆ ಬರ್ಲಿಲ್ಲ. ನಾವೇನ್ ಮಾಡ್ಬೇಕು? ಈಗ ನಾವು ತೆಗಿಲಿಲ್ವಾ ಬಾಗ್ಲು? ಹಂಗೆ ಏನಾದ್ರು ಪ್ರಯತ್ನ ಮಾಡ್ಕೊಂಡು ಬಾಗಿಲು ತಗೊಂಡು ಬರ್ಬೇಕು. ಸಾಕು ಸಾಕು ವಿಚಾರಣೆ. ನನಗೆ ನನ್ನ ಮಗಳು ಸಿಕ್ಕಳು. ದಯವಿಟ್ಟು ಮನೆಗೆ ಹೋಗೋಣ. ನಿನ್ನೆಯಿಂದ ಏನು ಊಟ ಮಾಡಿಲ್ಲ ಅವಳು. ನಿಮ್ ವಿಚಾರಣೆನೆಲ್ಲ ಇಲ್ಲಿಗೆ ಕೈ ಬಿಡಿ ದಯವಿಟ್ಟು. ಸಾಕು ನಿಲ್ಸ್ರಿ ಸಡಕ್ರೆ. ಕಬ್ಬಣ ಕಾದಾಗ್ಲೇ ಹೊಡಿಬೇಕು, ಆಗ್ಲೇ ಬಾಯ್ಬಿಡೋದು. ಚಿಕ್ಕಪ್ಪ ಸುಮ್ನಿರಿ ಸಾಕು. ಇದ್ರಲ್ಲಿ ಅವ್ನ್ ತಪ್ಪು ಏನು ಇಲ್ಲ. ಯಾರು ಅನ್ನೋ ತೊಂದ್ರೆ ಕೊಡೋ ಹಾಗಿಲ್ಲ. ಬಂಗಾರಿ ಹೋಗೋ ನೀನು, ಯಾರು ನಿನ್ನ ತಡೆಯಲ್ಲ ಇಲ್ಲಿ. ಬಂಗಾರಿ ಬಾರೋ.